ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿದೆ. ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ. ಇಲ್ಲಿ ಎಸ್.ಆರ್. ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲ್ಯಾಪ್ ಸಿಸ್ಟಮು ಎಲ್ಲ ಎವ್ರಿ ಶಾಟಿಗೆ ಕ್ಲ್ಯಾಪ್ ಕೊಡೋದಿಲ್ಲ. ನಾವೆಲ್ಲ ಅಸಿಸ್ಟೆಂಟ್ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೆ ಅದು 4 ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವ್ರ ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋದು. ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ. ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲ್ಯಾಪ್ ಕೊಡ್ತಾರೆ. ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲ್ಯಾಪ್ ಬಾಯ್ ಆಗಿದ್ದೆಲ್ಲ ಭಾರಿ ಖುಷಿ ಆಯ್ತು ನನಗೆ. ಹಾಗೆ ಒಂದು ಸಿನಿಮಾವನ್ನು ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು. ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ ಕೃಷ್ಣವರನ್ನು ಕರೆಸಿ ಅವರ ಮುಖಾಂತರ ಕ್ಯಾಮರಾ ಚಾಲನೆಯನ್ನು ಮಾಡಿಸಿದ್ದಾರೆ. ಇದು ಎಸ್.ಆರ್. ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯ್ತು ನನಗೆ. ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯವಾದಂಥ ಒಂದು ಸಂಬಂಧ. ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ. ಅವರಿಗೆ ಶುಭವಾಗಿ. ಹಾಗೆಯೇ ಚೂಬಾನ ಸಿನಿಮಾದ ಕಥೆ ನನಗೆ ಗೊತ್ತಿಲ್ಲ, ಅದನ್ನು ನಿರ್ದೇಶಕರು ಹೇಳ್ತಾರೆ. ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ. ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟು ಪ್ರಮೋದ್ ಅವ್ರಿಗೂ ಇರಲಿ. ಹಾಗೆ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು, ವಿಜಯವಾಡದಿಂದ ಬಂದ ನಿರ್ಮಾಪಕರು, ಹೀರೋ ಕೂಡ, ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ, ಇನ್ನೂ ಹಲವಾರು ಕಲಾವಿದರಿದ್ದಾರೆ. ಎಲ್ರಿಗೂ ಶುಭವಾಗಲಿ. ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಚೂಬಾಣ ಚಿತ್ರ ಒಂದು ಹಳ್ಳಿಯಲ್ಲಿ ನಡೆದ ಕಥೆ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟ್ಗೆ ನಮ್ಮ ಅಣ್ಣವರು, ನಮ್ಮ ಜೆ ಅಣ್ಣವರು ಬಂದಿದ್ದಾರೆ. ವರ್ಷ ಇತ್ತು. ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಒಂದು ಹಳ್ಳಿ ನಡೆಯ ಘಟನೆ, ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಹಳೆಯ ವೈಷಮ್ಯಕ್ಕೆ, ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಮನಸ್ತಾಪವನ್ನು, ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತಿನ ಸಮಾಜ ತಲುಪಿದೆ. ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂಬಾಣನ ಬಾಣ ಬಿಡೋಕ್ಕೆ ಹೊರಟಿದ್ದೀವಿ. ಈ ಬಾಣ ಬಿಡೋಕ್ಕೆ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಇದು ನನ್ನ 9ನೇ ಸಿನಿಮಾ. ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನಂಬಿ ದುಡ್ಡಾಗ್ತಿದ್ದಾರೆ. ಫಸ್ಟು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ವಿ. ಒಂದು ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ. ಏನಿದೆ ಅಂದರೆ ಒಂದು ಕಂಟೆಂಟ್ ವರೆಂಟ್ ಇದ್ರ ಥರ ಮಾಡಿದ್ವಿ. ಅದರಿಂದ ನಮ್ಮ ಹೀರೋಗೆ ಈ ಕತೆಗೆ ಪೂರಕವಾಗಿ ರಿಪೋರ್ಟ್ ಆಗ್ತಾರೆ ಅಂತ. ಅದರಿಂದ ಇವ್ರನ್ನ ನಾವು ಡಿಸ್ಕಷನ್ ಮುಖಾಂತರ ಆಮೇಲೆ 4 ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ತನಿಖಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಹಾಯ್ರವರು ಒಂದು ವಿಲನ್ ರೋಲ್ನ ಮಾಡ್ತಾಯಿದ್ದಾರೆ. ಹೀಗೆ ತುಂಬ ಜನ ಒಂದು 2-3 ಕ್ಯಾರೆಕ್ಟರು ಹಳಬ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 10 to 15 ಡೇಸಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಒಂದು 20 ರಿಂದ 25 ದಿನಗಳ ಕಾಲ ಮೈಸೂರಲ್ಲಿ ಒಂದು ಹಳ್ಳಿಯಲ್ಲಿ ಪ್ಲಾನ್ ಮಾಡಿದ್ದೀವಿ. ಒಂದು 25 ದಿನ ಶೂಟಿಂಗ್ ಮಾಡೋದೆಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಈ ಚಿತ್ರದಲ್ಲಿ ಒಂದು 2 ಹಾಡುಗಳಿದ್ದಾವೆ, ಒಂದು 2 ಫೈಟ್ ಇದ್ದಾವೆ. ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು, ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು. ಇಲ್ಲಿವರೆಗೂ ನಾನು ಒಂದು 8 ಸಿನಿಮಾ ಮಾಡಿದ್ದೀನಿ. ತುಂಬ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳೆಲ್ಲ ತಿದ್ಕೊಂಡು ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡಿದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ
ಪ್ರೀತಿ ಪ್ರೇಮ ಇದೆ, ಇದು ಒಂದು ಪ್ರೀತಿ ಪ್ರೇಮ ಆಗೋದ್ರಿಂದ ಒಂದು ಸಸ್ಪೆನ್ಸು, ಒಂದು ಚಿಕ್ಕ ವಯಸ್ಸಿನಕ್ಕೆ ಒಂದು ಕೊಲೆ ಮಾಡ್ತಾ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ. ಅದು ಯಾರು ಕೊಲೆ ಮಾಡ್ತಾರೆ, ಯಾರು ಕೊಲೆ ಮಾಡ್ತಾರೆ ಅಂತ ಹೀರೋ ತಿಳಿದಿದೆ. ಯಾವ ಊರಲ್ಲಿ ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ಒಂದು 15 ದಿವಸ ಪ್ರಿಪ್ರೇಷನ್ ನಡೀತಿದೆ, ಒಂದು 15 ಡೇಸ್ ಪ್ಲಾನ್ ಮಾಡಿದ್ದೀವಿ. ಒಂದಿಬ್ಬರು ಹಳೆ ಆರ್ಟಿಸ್ಟ್ನ ಪ್ಲಾನ್ ಮಾಡಿದ್ದೀವಿ. ಅದೊಂದು ಸ್ವಲ್ಪ ಇನ್ನೂ ಇದಾಗಿಲ್ಲ. ಒಬ್ಬರು ಲೇಡಿ ಆರ್ಟಿಸ್ಟು, ಒಬ್ಬರು ಜೆಂಟ್ಸ್, ಒಂದು ಸ್ವಲ್ಪ ಫೇಮಸ್ ಇರೋದನ್ನ ಯಾವ್ದಾರು ರಿಯಲ್ ಇನ್ಸಿಡೆಂಟ್ ಇಲ್ಲ ರಿಯಲ್ ಇನ್ಸಿಡೆಂಟ್ ಅಲ್ಲ. ಈಗ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ 50 ರೂಪಾಯಿಗೂ ಮರ್ಡರ್ ಆಗುತ್ತೆ, 100 ರೂಪಾಯಿಗೂ ಮರ್ಡರ್ ಆಗುತ್ತೆ, ಏನೋ ಆವಾಜ್ ಹಾಕಿದ್ರು ಮರ್ಡರ್ ಆಗುತ್ತೆ. ಈ ಥರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಆಗೋವಂಥ ಘಟನೆಗಳನ್ನ ಯಾವ ರೀತಿ ಮರ್ಡರ್ ಆಗುತ್ತೆ, ಆ ಮರ್ಡರ್ ನೀವು ಬೇಯಿಸ್ತಾರೆ. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆವಿನ್ ಮಾಡ್ತಾಯಿದ್ದಾರೆ, ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾಯಿದ್ದಾರೆ, ಆಮೇಲೆ ಎಡಿಟ್ರು ಬಂದು ನಮ್ಮ ಆಯುರ್ ಮಾಡ್ತಾಯಿದ್ದಾರೆ. ಈ ಥರ ಒಂದು ಟೀಮು ಇಟ್ಕೊಂಡು ಸಾಂಗ್ಗಳು ಎಷ್ಟಿದೆ? ಸಾಂಗ್ ಎರಡಿದೆ. ಒಂದು ಮಾಂಟೇಜ್ ಸಾಂಗು, ಇನ್ನೊಂದು ಅವ್ರಿಗೆ ಸೋಲೋಗಿಲ್ಲ ಸೋಲೋ ಆ ಥರ ಇದೆಯಲ್ಲ, ಮಾಂಟೇಜ್ ಡ್ಯೂಯೆಟ್ ಮಾಡಿದ್ದೀವಿ. ರೇಖನ್ ಜೊತೆ ಹೌದು ಸೋಲೋ ಸಿನಿಮಾ ಅಂತಲೇ ಬರ್ತದೆ. ಸೋಲೋ ಇರಲ್ಲ, ಮಾಡಿಸೋಣ ಅಂದ್ಬಿಟ್ಟು. ಶೇಖ್ ಫಿರೋಜ್ ಭಾಷಾ, ನಾವು ಬಂದಿರೋದು ವಿಜಯವಾಡದಿಂದ ಬಂದಿದ್ದೀವಿ. ಪ್ರಮೋದ್ ಸರ್ ನನಗೆ 5 ಇಯರ್ಸ್ ಬ್ಯಾಕಿಂದ ನನಗೆ ಪರಿಚಯ. ಅಲ್ಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದರು, ಚೂ ಬಾಣ ಅಂತ. ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು. ಎಲ್ಲ ಡಿಸ್ಕಷನ್ ಆಗಿದೆ. ಫಿಲ್ಮ್ ಮಾಡಿದ್ದೀರಾ ಸರ್? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದು. ಪ್ರಿಪ್ರೇಷನ್ ಆಗಿದ್ದೀರಾ? ಏನಾದ್ರು ಆ್ಯಕ್ಟಿಂಗ್? ಏನಿಲ್ಲ ಸರ್, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನನ್ನ ಹೆಸರು ರೇಖಾ ರಮೇಶ್. ಬೇಸಿಕಲಿ ನನ್ನ ಹಾಸನ ಹುಟ್ಟಿ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಹೃದಯ ಧನ್ಯವಾದಗಳು. ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ 3ನೇ ಚಿತ್ರ ಆಗಿರುತ್ತೆ. ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಂಬಿಕೆ ಉಳಿಸ್ಕೊತೀನಿ. ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ, ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೊತೀನಿ ಒಂದು ಹಳ್ಳಿ ಹುಡುಗಿ ಬಜಾರಿ ಕ್ಯಾರೆಕ್ಟರಲ್ಲಿ. ಈ ಸಿನಿಮಾ ಅಂದರೆ ಹಳೆಯ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಸಲಹೆಯಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ, ದ್ವೇಷ ಕಟ್ಕೊಂಡು ಪೂರ್ತಿ ಹಿಂಗೆ ಅಂತಂದರೆ ಒಂದು ವಂಶನ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ, ದಯವಿಟ್ಟು ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ. ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು, ನಾಯಕ ನಾಯಕಿ ಈ ಸಿನಿಮಾ ಎಷ್ಟು ಎಫರ್ಟ್ ಹಾಕಿರ್ತೀವೋ, ನೀವೆಲ್ಲೋ ಒಂದು ಮೂಲೆ ಕೂತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾ ನಮಗೆಲ್ಲ ಪ್ರೋತ್ಸಾಹಿಸಿ ಅಂತ ಹೇಳ್ಕೊತೀನಿ. ಮತ್ತೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ, ಮಾಧ್ಯಮದವರಿಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಕನಿಕಾ ನಾರಾಯಣ್. ಸೊ ನಾನು ಬೇಸಿಕ್ಲಿ ಬಂದು ಬೆಂಗಳೂರವರು. ಇದು ನನ್ನ 2ನೇ ಕನ್ನಡ ಚಿತ್ರ ಆಗಿರುತ್ತೆ. ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದರಲ್ಲಿ ಈ ಮೂವಿನಲ್ಲಿ ನನ್ನ ತುಂಬಾ ಕಲಿಯೋದನ್ನು ಕಲಿಬೇಕು ಅಂತ ಅಂದ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ